ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೆ ಹಿನ್ನಡೆಯಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಮುನ್ನಡೆಯನ್ನ ಮತ್ತೆ ಪಡ್ಕೊಂಡಿದ್ದಾರೆ. 5749 ಮತಗಳಿಂದ ಪ್ರಜ್ವಲ್ ರೇವಣ್ಣ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಇದು ಕೊನೆಯ ರೌಂಡ್ ವರೆಗೂ ಕೂಡ ಹೋಗಬಹುದಾದಂತ ಕೌಂಟಿಂಗ್ ಇದು. ಕಾರಣ ಒಂದು ರೌಂಡ್ ಅಲ್ಲಿ ಅವರಿಗೆ, ಒಂದು ರೌಂಡ್ ಅಲ್ಲಿ ಇವರಿಗೆ, ಆ ರೀತಿಯ ಫಲಿತಾಂಶವನ್ನ ನಾವು ನೋಡ್ತಾ ಇದ್ದೀವಿ. ನಂಬರ್ಸ್ ಆ ರೀತಿ ವೇರಿಯೇಷನ್ ಆಗ್ತಾ ಇದೆ. ಸದ್ಯ ಪ್ರಜ್ವಲ್ ರೇವಣ್ಣ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ರಕ್ಷಿತದ ಜೊತೆಗೆ ಬಹಳ ಕುತೂಹಲ ಕಾರಣ ಆಗ್ತಾ ಇರೋದು ಆ ನ್ಯಾಷನಲ್ ಟ್ಯಾಲಿ 289ಕ್ಕೆ ಬಂದಿಳಿದಿದೆ ಎನ್ಡಿಎ ಮೈತ್ರಿಕೂಟದ ಸೀಟ್ಗಳ ಸಂಖ್ಯೆ. ಇಂಡಿಯಾ ಮೈತ್ರಿಕೂಟ 232, 288, ಬಹುಮತಕ್ಕೆ ಬೇಕಾಗಿರೋದು 272. ಅದಕ್ಕಿಂತ ಕೆಲವು ಸೀಟ್ಗಳಲ್ಲಿ ಮುಂದಕ್ಕಿದೆ ಎನ್ಡಿಎ. ಕಳೆದ ಬಾರಿ ಏಕಾಂಗಿಯಾಗಿ 303, ಬಟ್ ಈ ಬಾರಿ ದೊಡ್ಡ ಮಟ್ಟದ ಶಾಕ್ ಎನ್ಡಿಎ ಮೈತ್ರಿಕೂಟಕ್ಕೆ. ಒಂದು ವೇಳೆ ಇದೇ ರೀತಿಯ ನಂಬರ್ ಬಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ನಾಯಕತ್ವ ಬದಲಾಗುತ್ತಾ ಅನ್ನುವಂತ ಮುನ್ಸೂಚನೆಯೂ ಕೂಡ ಸಿಗ್ತಾ ಇದೆ. ಯಾಕೆ ಅಂತಂದ್ರೆ ಈ ನಂಬರ್ ಏನಾದರೂ ಬಂದ್ರೆ ಬಿಜೆಪಿಗೆ ಬಹುಮತ ಇರಲ್ಲ. ಮಿತ್ರ ಪಕ್ಷಗಳನ್ನ ನಂಬಿಕೊಂಡು ಸರ್ಕಾರವನ್ನ ಮಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ರೀತಿ ಆದರೆ ನರೇಂದ್ರ ಮೋದಿ ಪ್ರಧಾನಿ ಏನಾ ಅನ್ನೋದು ಪ್ರಶ್ನೆ. ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಮುಂದುವರಿತಾರಾ ಅನ್ನೋದು ಬಹಳ ಪ್ರಮುಖವಾದಂತ ಪ್ರಶ್ನೆಯಾಗುತ್ತೆ. 288 ಅಂತಂದ್ರೆ ಈ ಕಡೆ ಚಂದ್ರಬಾಬು ನಾಯ್ಡು ಅವರ ಹಂಗಲ್ಲಿ, ಆ ಕಡೆ ನಿತೀಶ್ ಕುಮಾರ್ ಅವರ ಹಂಗಲ್ಲಿ, ಮತ್ತು ಈ ಕಡೆ ಶಿವಸೇನೆಯ ಹಂಗಲ್ಲಿ ಸರ್ಕಾರವನ್ನು ನಡೆಸಬೇಕಾದಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ನರೇಂದ್ರ ಮೋದಿ ಇಷ್ಟೇ ಪ್ರಬಲರಾಗಿರ್ತಾರ, ಇಷ್ಟೇ ಶಕ್ತಿಯುತವಾಗಿರ್ತಾರ? ಸೊ ಇದು ಬಹಳ ಪ್ರಮುಖವಾದಂತ ಪ್ರಶ್ನೆಯಾಗುತ್ತೆ. ಮತ್ತು ನರೇಂದ್ರ ಮೋದಿ ಎಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿಲ್ಲ. ಸೊ ಅದೆಲ್ಲವೂ ಕೂಡ ಪ್ರಮುಖವಾಗುವಂತ ಸಾಧ್ಯತೆ ಇದೆ. ಹಾಸನದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀವಿ. 10,000 ಮತಗಳಿಂದ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಶ್ರೇಯಸ್ ಪಟೇಲ್. ಗೆಲುವಿನ ಟ್ರ್ಯಾಕ್ಗೆ ಅಥವಾ ಲೀಡ್ ನ ಟ್ರ್ಯಾಕ್ಗೆ ಮರಳಿದ್ದಾರೆ. ಅಯೋಧ್ಯೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆಯಾಗಿದೆ. 1658 ಮತಗಳ ಅಂತರದಿಂದ ಲುಲ್ಲು ಸಿಂಗ್ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಸಮಾಜವಾದಿ ಪಕ್ಷದ ಅವನೀಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಯೋಧ್ಯೆ ಕ್ಷೇತ್ರದಲ್ಲೇ ಬಿಜೆಪಿ ಅಭ್ಯರ್ಥಿಗೆ ಹಿನ್ನಡೆ ಅಂತಂದ್ರೆ ಮೊದಲ ಪ್ರಶ್ನೆ ಮೂಡೋದು, ರಾಮ ಮಂದಿರದ ವಿಚಾರ ಹಾಗಾದ್ರೆ ಉತ್ತರ ಪ್ರದೇಶದಲ್ಲೇ ಪ್ರಭಾವ ಬೀರಿಲ್ವಾ ಅಂತ ಹೇಳಿ. ಯಾಕಂದ್ರೆ ಅಯೋಧ್ಯೆಯಲ್ಲೇ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅವನೀಶ್. ಬಿಜೆಪಿಯ ಅಭ್ಯರ್ಥಿ ಲುಲ್ಲು ಸಿಂಗ್ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ನಂಬರ್ಸ್ ನೋಡ್ತಾ ಇದ್ದೀರಿ. ಇದೇ ನಾನು ಈಗಾಗಲೇ ಹೇಳ್ತಿದ್ದೆ ಇಂಟ್ರೆಸ್ಟಿಂಗ್ ಅಂತ. ಬಿಜೆಪಿ 239, ಟಿಡಿಪಿ 15, ಶಿವಸೇನೆ ಶಿಂದೆ ಬನ 7, ಜೆಡಿಯು 10. ಸೊ ಈ ರೀತಿಯ ಫಲಿತಾಂಶ ಬಂದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಇನ್ನೊಬ್ಬರ ಹಂಗಿನಲ್ಲಿ ಸರ್ಕಾರವನ್ನ ಮಾಡಬೇಕಾಗತ್ತೆ. ಬಿಜೆಪಿಗೆ ಇಷ್ಟು ದಿನ 14 ಮತ್ತು 19ರಲ್ಲಿ ಈ ಪ್ರಾಬ್ಲಮ್ಮೇ ಇರಲಿಲ್ಲ. ಇನ್ನೊಬ್ಬರ ಹಂಗಿನಲ್ಲಿ ಸರ್ಕಾರವನ್ನು ನಡೆಸಬೇಕಾದಂತ ಹಂಗಿರಲಿಲ್ಲ. 14ರಲ್ಲೂ ಅವರು ಬಿಜೆಪಿಯೊಂದೇ ಬಹುಮತವನ್ನು ಪಡೆದಿತ್ತು. 19ರಲ್ಲಿ ಬಿಜೆಪಿ 303 ಸೀಟ್ ಪಡೆದಿತ್ತು. ನೋಡ್ತಾ ಇದ್ದೀವಿ. ಸೊ ಈ ನಂಬರ್ಸು ಬಿಜೆಪಿಯ ಪಾಲಿಗೆ ಬಹಳ ಸಮಸ್ಯೆಯನ್ನು ಕೊಡಬಹುದಾದಂತ ನಂಬರ್. ನಾಳೆ ದಿನ ಕ್ಯಾಬಿನೆಟ್ ಮಾಡ್ತೀರಿ, ಟಿಡಿಪಿಯನ್ನು ಬೇಡಿಕೆ ಇಡ್ತಾನೆ, ನನ್ನ ಈ ಕ್ಯಾಬಿನೆಟ್ ಅಲ್ಲಿ ಇಷ್ಟು ಜನ ನನ್ನವರು ಇರಬೇಕು ಅಂತ. ಜೆಡಿಯು ಕಡೆಯಿಂದ ಬೇಡಿಕೆ ಬರುತ್ತೆ, ಇಂಥ ಪೋರ್ಟ್ಫೋಲಿಯೋ ನಮಗೆ ಬೇಕು ಅಂತ. ಆಗ ಸ್ವತಂತ್ರವಾಗಿ ಆಡಳಿತವನ್ನ ಮಾಡೋದು ಬಿಜೆಪಿ ಕಷ್ಟ ಆಗುತ್ತೆ. ಹೆಚ್ಚು ಕಮ್ಮಿ 60 ಸೀಟ್ಗಳ ಲಾಸ್ ಕಂಡು ಬರ್ತಾ ಇರುವುದು ಬಿಜೆಪಿಗೆ ಏಕಾಂಗಿಯಾಗಿ. ರೈಟ್, ಗಮನಿಸ್ತಾ ಇದ್ದೀರಿ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಪ್ರಭಾ ಮಲ್ಲಿಕಾರ್ಜುನ್ ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಿದ್ದಾರೆ. 3980 ಮತಗಳಿಂದ ಗಾಯತ್ರಿ ಸಿದ್ದೇಶ್ವರ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ಬಟ್ ಮುನ್ನಡೆಯ ಅಂತರ ಕಡಿಮೆಯಾಗ್ತಾ ಇದೆ, ಅದನ್ನ ನಾವಿಲ್ಲಿ ಗಮನಿಸಬೇಕು. 3980 ಮತಗಳ ಅಲ್ಪ ಮತ ಅಂತಾನೆ ಹೇಳಬಹುದು. ಅಲ್ಪ ಮತಗಳಿಂದ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಆರಂಭದಿಂದ ಕೂಡ ಗಾಯತ್ರಿ ಸಿದ್ದೇಶ್ವರ್ ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ನಡುವೆ ಟಕ್ಕರ್ನ ಫೈಟ್ ಕಂಡು ಬರ್ತಾ ಇದೆ.